ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧ ರಾಜ್ಯದ ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ರಫ್ತು ವಹಿವಾಟು ಸ್ಥಗಿತಗೊಂಡಿರೋದು ಮತ್ತು ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಇದರಿಂದ ತರಕಾರಿ ಬೆಳೆಗಾರರು ಕೂಡ ಈಗ ಕಂಗಾಲಾಗಿದ್ದಾರೆ. ಯುದ್ಧದ ಬಿಸಿ ಅನ್ನದಾತನ ಬದುಕನ್ನ ಕಸಿದುಕೊಳ್ತಿದೆ. ಯುದ್ಧದ ಪರಿಣಾಮವಾಗಿ ಈರುಳ್ಳಿ ₹2 ಕೂಡ ನಾವು ಕೇಳ್ತಾ ಇಲ್ಲ. ಹೊಲದಲ್ಲಿ ಕುಳಿತಾ ಇರೋ ಸಾಂಬಾರ್ ಸೌತೆಕಾಯಿ, ಬೆಳೆದ ಟೊಮ್ಯಾಟೊ ಜಮೀನಲ್ಲೇ ಬಿಟ್ಟ ರೈತ. ಒಂದ್ ಕಡೆ ಈರುಳ್ಳಿ ಬೆಳೆಗಾರರು ಕಣ್ಣೀರ್ ಹಾಕ್ತಾ ಇದ್ರೆ, ಮತ್ತೊಂದ್ ಕಡೆ ಪ್ಲಾಸ್ಟಿಕ್ ವಸ್ತು ಪೇಪರ್ ಉದ್ಯಮಕ್ಕೂ ಹೊಡೆತ ಬಿದ್ದಿದೆ. ಗಲ್ಫ್ನಲ್ಲಿ ಕ್ಷಿಪಣಿಗಳು ಅಬ್ಬರಿಸ್ತಾ ಇದ್ರೆ ನಮ್ಮ ರೈತರು ತಲೆ ಮೇಲೆ ಕೈ ಹೊತ್ತು ಕೋರುವಂತಾಗಿದೆ. ಗಲ್ಫ್ ಯುದ್ಧದಿಂದಾಗಿ ತರಕಾರಿ ಬೆಳೆಗಾರರಿಗೂ ಸಂಕಷ್ಟ. ಹೋಟೆಲ್ಗಳು ಬಂದ್, ತರಕಾರಿಗೆ ಕಡಿಮೆ ಆಯಿತು ಬೇಡಿಕೆ. ಕೋಲಾರ ತಾಲೂಕು ತೊಟ್ಲಿ ಗ್ರಾಮದ ರೈತ ತನ್ನ 2 ಎಕರೆ ಜಮೀನಲ್ಲಿ 50,000 ಬಂಡವಾಳ ಹಾಕಿ ಸಾಂಬಾರ್ ಸೌತೆಕಾಯಿ ಬೆಳೆದಿದ್ದ. ಆದ್ರೀಗ ವಾಣಿಜ್ಯ ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳು ಬಂದಾಗಿ ಸಾಂಬಾರ್ ಸೌತೆಕಾಯಿಗೆ ಕೇಳೋರೇ ಇಲ್ಲದಂತಾಗಿದೆ. ತೋಟದಲ್ಲೇ ಸೌತೆ ಕೊಳಿತಾ ಇದೆ. ಕೋಲಾರ ತಾಲೂಕಿನ ತೊಟ್ಲಿ ಗ್ರಾಮದ ಒಂದು ರೈತರ ತೋಟದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಇದು 1 ಎಕರೆ ಸಾಂಬಾರ್ ಸೌತೆಕಾಯಿ ಅಂತೇಳಿ. ಪ್ರಮುಖವಾಗಿ ಇದು ಹೋಟೆಲ್ಗೆ ಸಪ್ಲೈ ಆಗುವಂಥ ಒಂದು ಸೌತೆಕಾಯಿ. ಅದರಲ್ಲೂ ಬೇಸಿಗೆಯಲ್ಲಿ ಈ ಒಂದು ಸೌತೆಕಾಯಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಯಾಕಂದರೆ ಇದನ್ನು ತಿಂದರೆ ದೇಹ ತಂಪಾಗಿರುತ್ತೆ ಅನ್ನೋ ಕಾರಣಕ್ಕೆ, ಜೊತೆಗೆ ಈ ಒಂದು ಸಾಂಬಾರ್ ಸೌತೆಕಾಯಿಗೆ ಇವತ್ತು ಡಿಮ್ಯಾಂಡ್ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಗುಂಡಳ್ಳಿ ತಾಂಡದ ರೈತ ಬಲರಾಮ್ ಬೆಲೆ ಸಿಗದಕ್ಕೆ ಟೊಮ್ಯಾಟೊ ಬೆಳೆ ಜಮೀನಲ್ಲಿ ಬಿಟ್ಟಿದ್ದು ಜಾನುವಾರುಗಳ ಪಾಲಾಗಿದೆ. ಮಾರುಕಟ್ಟೆಯಲ್ಲಿ ಕೆಜಿಗೆ ₹2 ಮಾತ್ರ ಕೇಳ್ತಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಹಾಕಿದ್ದೀವಿ, ₹1,000 ದಾಣಿ ಸಿಗ್ತಾವ, 25 kg ಪೇಟೆ ಇರ್ತಾವ್ರಿ. ₹1,000 ಸಿಗ್ತದಂತ ಹಾಕಿದ್ದೀವ್ರಿ, ಲಾಭ ಸಿಗ್ಬೋದಂತ. ಈಗ ನೋಡಿದ್ರೆ ಮಾರ್ಕೆಟಿಗೆ ಒಯ್ತೀವಿ, ಒಯ್ದಲ್ಲಿ ಇಟ್ಟಿದ ಮ್ಯಾಗ ₹50, ₹60, ₹100, ₹30 ಕೇಳ್ತಾರೆ ಪೇಟೆ. ಬೀದರ್ನ ಬಾಲ್ಕಿ ತಾಲೂಕಿನ ಹಾಲಹಿಪ್ಪರ್ಗ ಗ್ರಾಮದಲ್ಲಿ 300 ಎಕರೆಗೂ ಹೆಚ್ಚು ಈರುಳ್ಳಿ ಬೆಳೆಯಲಾಗಿದೆ. ಆದರೆ ಗಲ್ಫ್ ರಾಷ್ಟ್ರಗಳಿಗೆ ರಫ್ತು ಬಂದ್ ಆಗಿದ್ದು ದರ ಭಾರೀ ಕುಸಿತ ಕಂಡಿದೆ. ಇದರಿಂದ ಕಟಾವು ಮಾಡಿದ ಖರ್ಚು ಕೂಡ ಸಿಗ್ತಾ ಇಲ್ಲ ಅಂತ ಈರುಳ್ಳಿ ಬೆಳೆಗಾರರು ಕಣ್ಣೀರು ಹಾಕುವಂತಾಗಿದೆ. ಈ ಇಳುವರಿ ಬಂದಾಗ ನಾವು ಮಾರುಕಟ್ಟೆ ಒಯ್ದಾಗ ₹4, ಉತ್ತಮ ಗುಣಮಟ್ಟದ ₹4 ರಿಂದ ₹6 ದರ ನಡೀತಾ ಇದೆ. ಆದರೆ ಮಧ್ಯಮ ವರ್ಗದ ಈರುಳ್ಳಿ ₹2 ಕೂಡ ನಾವು ಕೇಳ್ತಾ ಇಲ್ಲ. ಇನ್ನು ಗಲ್ಫ್ ಯುದ್ಧದಿಂದಾಗಿ ಪ್ಲಾಸ್ಟಿಕ್ ಉದ್ಯಮಕ್ಕೂ ಹೊಡೆತ ಬಿದ್ದಿದೆ. ಗಲ್ಫ್ ರಾಷ್ಟ್ರಗಳಿಂದ ಕಚ್ಚಾ ವಸ್ತು ಪೂರೈಕೆ ಸ್ಥಗಿತಗೊಂಡಿದ್ದು ಪ್ಲಾಸ್ಟಿಕ್ ವಸ್ತು ಪೇಪರ್ ಉತ್ಪಾದನೆಗೆ ಬ್ರೇಕ್ ಬಿದ್ದಿದೆ. ಪ್ಲಾಸ್ಟಿಕ್ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದೆ. ಇದರಿಂದಾಗಿ ಶಿವಮೊಗ್ಗ ಜಿಲ್ಲೆ ಗೋಪಾಳ ಬಡಾವಣೆಯಲ್ಲಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಏನಿದೆ, ಲಾಸ್ಟ್ ಟೈಮ್ ಒಂದು ₹90 ಇದ್ದಂಥ ಪ್ಲಾಸ್ಟಿಕ್ ಮೆಟೀರಿಯಲ್ ಇವತ್ತು ₹150, ₹160 ಅರೌಂಡ್, ಅಂದರೆ ಒಂದು 50%ಗಿಂತ ಹೆಚ್ಚಾಗಿ ರೇಟು ಜಾಸ್ತಿ ಆಗಿರೋದು. ಒಂದ್ ಕಡೆ ಬೆಲೆ ಕೇಳೋರಿಲ್ಲದೆ ಬೆಳೆ ಹೊಲದಲ್ಲೇ ಕುಳಿತಾ ಇದ್ರೆ, ಮತ್ತೊಂದೆಡೆ ಯುದ್ಧದಿಂದಾಗಿ ಪ್ಲಾಸ್ಟಿಕ್ ಮತ್ತು ಪೇಪರ್ ಕಾರ್ಖಾನೆಗಳು ಕೂಡ ದಿಕ್ಕೆಟ್ಟು ಕುಂತಿವೆ. ಬ್ಯೂರೋ ರಿಪೋರ್ಟ್, TV9.